ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ನಾವಿವಾಗ ಮಂತ್ರಾಲಯಕ್ಕೆ ಹೋಗಬೇಕು ಅಂತೇಳಿ ಬೆಂಗಳೂರಿನಲ್ಲಿರೋ ಅಂತಹ ನಮ್ಮ ಮನೆಯಿಂದ ಬೈಯಪ್ಪನಹಳ್ಳಿನಲ್ಲಿ ಇರೋಂತಹ ಸರ್ಯಮ್ಮಿ ರೈಲ್ವೆ ಸ್ಟೇಷನ್ನಿಗೆ ನಾನು ಆಟೋ ಬುಕ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಮಳೆ ಇರಲಿಲ್ಲ. ಈಗ ನೋಡಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. 9:15ಗೆ ಬೆಂಗಳೂರಿಂದಲೇ ಸ್ಟಾರ್ಟಿಂಗ್ ಹೊರಡೋದು ಅದು ಟ್ರೈನು, ಬೀದರ್ ಎಕ್ಸ್ಪ್ರೆಸ್. 4:30 ಹೊತ್ತಿಗೆ ಮಂತ್ರಾಲಯಕ್ಕೆ ತಲುಪ್ತೀವಿ ಅಂತ ಅದು ಇನ್ಫಾರ್ಮೇಷನ್ ಇದೆ. ಟಿಕೆಟ್ ಚಾರ್ಜು 1050 ಬೀಳುತ್ತೆ ಒಬ್ಬರಿಗೆ ಇಲ್ಲಿಂದ ಮಂತ್ರಾಲಯಕ್ಕೆ ಬೆಂಗಳೂರಿನಿಂದ. ನಾನೀಗ ಮಂತ್ರಾಲಯಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋವರೆಗೂ ಯಾವ ರೀತಿ ಹೋದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಅಪ್ಡೇಟನ್ನು ಕೊಟ್ಕೊಳ್ತಾ ಹೋಗ್ತೀನಿ. ಇದು ಮತ್ತೆ ಯಾರಾದರೂ ಹೋಗೋರಿಗೆ ಇದು ಅನುಕೂಲ ಆಗುತ್ತೆ. ನೋಡಿ, ಈಗ ನಾನು ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಈಗ ನಮಸ್ತೆ ಎಲ್ರಿಗೂ. ನೋಡಿ, ನಾನೀಗ ಇಲ್ಲಿ ಸರ್ಯಮ್ಮಿ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ. ನಾನು ಈಗ ಆಟೋ ಇಳಿದು ಬಂದಿದ್ದೀನಿ. ಇನ್ನು ನಮ್ಮದು ಟ್ರೈನ್ ಇರೋದು 9:15ಗೆ ಮಂತ್ರಾಲಯ ಹೋಗೋದಕ್ಕೆ. ಇನ್ನು ನಮ್ಮ ಕಡೆಯವರು, ನಮ್ಮ ರಿಲೇಟಿವ್ಸ್ ಬೇರೆ ಬರ್ತಾ ಇದ್ದಾರೆ, ನಮ್ಮ ಚಿಕ್ಕಮ್ಮ ಅವರು. ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಅವರಿಗೆ. ಅವ್ರು ಬಂದಮೇಲೆ ನಾನು ಮೇಲಕ್ಕೆ ಹೋಗ್ತೀನಿ. ಮಂತ್ರಾಲಯಕ್ಕೆ ಹೋಗೋದಕ್ಕೆ ಟ್ರೈನು ಇಲ್ಲಿಂದಲೇ ಹೊರಡುತ್ತೆ, ಬೇರೆ ಕಡೆಯಿಂದ ಏನು ಬರೋದಿಲ್ಲ. ಇಲ್ಲಿಂದಲೇ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಇದು ಟ್ರೈನು. ದಿವಸದಿಂದ ಹೋಗಬೇಕು ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ವಿ ಮಂತ್ರಾಲಯಕ್ಕೆ. 1 ತಿಂಗಳು ಮುಂಚೆನೇ ಇದು ನಾವು ಬುಕ್ ಮಾಡಿದ್ರು ನಮಗೆ ಇದು ಸಿಕ್ಕಿರಲಿಲ್ಲ, ಏನೋ ಟಿಕೆಟ್ ಸಿಕ್ಕಿರಲಿಲ್ಲ. ಮತ್ತು ವೆಯ್ಟಿಂಗ್ ಲಿಸ್ಟಲ್ಲಿ ಕಾದಿದ್ದಕ್ಕೆ ಈಗ ಸ್ಲೀಪಿಂಗ್ ಕೋಚ್ ಸಿಕ್ಕಿದ್ದು. ಇದು 1000 ಸಮಥಿಂಗ್ ಆಗುತ್ತೆ ಇದು ಟಿಕೆಟು. AC ಕೋಚ್ ಮಾಡಿರೋದು ನಾವು. ಇದು ಆಟೋದವರು ಅಲ್ಲಿ ಮೆಟ್ಲು ಕೆಳಗಡೆನೇ ಆಟೋ ಸ್ಟ್ಯಾಂಡ್ ಇದೆ, ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಅವರು. ನಾವು ಹೇಳ್ಬೇಕು ಅವ್ರಿಗೆ, ಇಲ್ಲಾಂದರೆ ನಾವು ಮೆಟ್ಲನ್ನ ಹತ್ಕೊಂಡು ಬರಬೇಕಾಗುತ್ತೆ ಮೇಲಕ್ಕೆ ಪ್ಲ್ಯಾಟ್ಫಾರಮ್ಗೆ. ಅವರಿಗೆ ಮುಂದೆ ಹೋಗಿ ಅಲ್ಲಿ ಪ್ಲ್ಯಾಟ್ಫಾರಮಲ್ಲಿ ನಿಲ್ಲಿಸಿ ಅಂತ ಹೇಳಬೇಕು. ಅಲ್ಲಾದರೆ ಡೈರೆಕ್ಟ್ ಪ್ಲ್ಯಾಟ್ಫಾರಮ್ಗೆ ಹಾಗೇ ನಾವು ಎಂಟ್ರೆನ್ಸಿಗೆ ಬರ್ಬೋದು. ಇಲ್ಲಿ ಯಾವ್ಯಾವ ಟ್ರೈನ್ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಡಿಸ್ಪ್ಲೇನಲ್ಲಿ ಬರ್ತಾ ಇರುತ್ತೆ, ಎಷ್ಟೊತ್ತಿಗೆ ಹೊರಡುತ್ತೆ ಏನು ಅಂತ ಹೇಳ್ಬಿಟ್ಟು. ಈಗ ನಾವು 3ನೇ ನಂಬರ್ ಪ್ಲ್ಯಾಟ್ಫಾರಮ್ಗೆ ಹೋಗ್ಬೇಕೀಗ. ಹೋಗೋದೀಗ ಎಷ್ಟೊಂದು ಪ್ಲ್ಯಾಟ್ಫಾರಮ್ 2 ಆಟೋ ಬುಕ್ ಮಾಡ್ಕೊಂಡೆ ಬಂದಿದ್ದು. ಲಿಫ್ಟಲ್ಲಿದ್ದೀವಿ ನೋಡ್ರಿ. ಈಗ ಲಿಫ್ಟಿಂದ ಈಗ ಮೇಲ್ಗಡೆ 1ನೇ ಫ್ಲೋರಿಗೆ ಬಂದಿದ್ದೀವಿ. ಮಾಮೂಲಿ ಜನರಲ್ ಟಿಕೆಟ್ ಆದರೆ 250 ರೂಪಾಯಿ ಆಗುತ್ತೆ ಅಷ್ಟೇನೆ. ಟ್ರೈನ್ ಒಳಗಡೆ ಹೋಗ್ತಾ ಇದೀವಿ ನೋಡಿ ಕರೆಕ್ಟಾಗಿ ಈಗ 9 ಗಂಟೆ. ಈಗ ಟಿಕೆಟ್ ಬುಕ್ ಮಾಡಬೇಕು ಅಂತ ಅಂದರೆ ಟಿಕೆಟ್ ಬುಕ್ ಮಾಡೋದಕ್ಕೆ ಸಿಗ್ತಾನೆ ಇರಲಿಲ್ಲ ನಮಗೆ. ತುಂಬಾ ಕಾಯಬೇಕಿತ್ತು. ತುಂಬ ಸುಮಾರು 1 ತಿಂಗಳು 2 ತಿಂಗಳಿಗಾಗೋವಷ್ಟು ಮುಂಚೆನೇ ಬುಕ್ ಆಗೋಗಿರೋದು. ನಾವು ಬೇಗನೆ ಹೋಗೋದ್ರೆ ಸಿಗುತ್ತೇನೋ ನೋಡೋಣ ಅಂತ ಟ್ರೈ ಮಾಡಿದ್ವಿ, ಸಿಗಲಿಲ್ಲ. ಅದಕ್ಕೆ ಈಗ ಬುಕ್ ಮಾಡ್ಕೊಂಡಿದ್ದೆ, ಈಗ ಹೊರಡ್ತಾ ಇದ್ದೀವಿ ಈಗ ಅಂತ ಹೇಳಿ. ಇದು ಕೆಳಗಡೆಯಿಂದ 3ನೇ ಪ್ಲ್ಯಾಟ್ಫಾರ್ಮಿಗೆ ಬರಬೇಕು ನಾವು. ಈಗ 3ನೇ ಪ್ಲ್ಯಾಟ್ಫಾರ್ಮಿಗೆ ಬಂದರೆ ಇಲ್ಲಿ ಟ್ರೈನು ನಿಂತಿದೆ. ಈಗ ಟ್ರೈನ್ ಈಗ 9:15 ಕರೆಕ್ಟಾಗಿ ಹೊರಡುತ್ತೆ. ಇದು ಒಂದು 4:30 ಮಂತ್ರಾಲಯ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು. ಒಂದು 5 ಸೀಟು ಇರೋ ಅಂಥ ಬೋಗಿ ಇದೇನೇನೆ. ಇಲ್ಲಿ ಹೊರಗಡೆ ಸೆಕ್ಯೂರಿಟಿ ಕೂಡ ಒಂದು ಬೋಗಿಗೆ ಒಬ್ಬರು ಅಲಾಟ್ ಮಾಡಿರ್ತಾರೆ, ಅವರು ಹೊರಗಡೆನೇ ಮಲ್ಕೊಂಡಿರ್ತಾರೆ. ಇದು ನಂದು ಮೇಲ್ಗಡೆ ಸೀಟು ನನಗೆ ಸಿಕ್ಕಿರೋದು. ನೋಡಬೇಕು, ಮಧ್ಯಾಹ್ನ ಅಥವಾ ಕೆಳಗಡೆ ಎಲ್ಲಾದರೂ ಸಿಕ್ಕಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋಬೇಕು ಈಗ ನಾನು. ನೋಡಿ, ಇದು ಕವರಲ್ಲಿ ಕುತ್ಕೊಳ್ಳೋದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ. ಈಗ ಒಂದಿಗೆ 2 ಇದೆಯಪ್ಪ.
ಬ್ಲ್ಯಾಂಕೆಟ್ ಇದೆ, ಎರಡಿದೆ. ಇದು ಒಂದು ಪಿಲ್ಲೋ ಕವರ್ ಇದೆ, ಇದು ತೆಳ್ಳಗಿದೆ ಪಿಲ್ಲೋ ಕವರು. ಇದು ಒಂದು ಹೊತ್ಕೊಳ್ಳೋದು ರಗ್ಗು, ದಪ್ಪ ಇದೆ ಇದು. ಅವಾಗಲೇ ಮೊಬೈಲ್ ಚಾರ್ಜರ್ ಪಾಯಿಂಟ್ ಇದೆ ಇಲ್ಲಿ, ಮತ್ತೆ ಎರಡು ಕಡೆನೂ ನೀರು ಬಾಟ್ಲಿ ಇಟ್ಕೊಳೋದಕ್ಕೆ ಸ್ಟ್ಯಾಂಡ್ ಇದೆ. ಊಟ 80 ರೂಪಾಯಿ. ಎಷ್ಟಿದೆ ಚಪಾತಿ? 2 ಚಪಾತಿ ಸಾಗುನಾ? ಸಾಂಬಾರು ಚಟ್ನಿನೂ ಇದೆಯಾ? ಇಲ್ಲ, ಸುಮ್ಮನೆ ಹೊರಗಡೆಯಿಂದ ತಿನ್ಕೊಂಬರೋದು ವಾಸಿ. ಟ್ರೈನ್ ಹೋಗ್ತಾ ಇದೆ. ಇನ್ನು ಕೆಲವರು ಯಲಹಂಕದಲ್ಲಿ ನೆಕ್ಸ್ಟ್ ಸ್ಟೇಷನ್ ಬರುತ್ತಲ್ಲ ಆವಾಗ ಹತ್ಕೊಂತಾರೆ. ಇದೆರಡನ್ನೂ ನಾನು ಹಾಸ್ಕೊಂಡ್ಬಿಟ್ಟಿದ್ದೀನಿ, ಬೇಡ ಕೆಳಗಡೆ ಇಡೋದೇನೋ ಹಾಕೊಂಡ್ಬಿಟ್ಟಿದ್ದೀನಿ ಎರಡನ್ನೂ. ಇದು ರಗ್ಗು ಮತ್ತೆ ಎರಡು ಹಾಕೊಂಡು ಎತ್ತರ ಮಾಡ್ಕೊಂಡಿದ್ದೀನಿ. ಮತ್ತೆ ಲಗೇಜ್ ನೋಡಿ, ಲಗೇಜ್ ಹಿಂದ್ಗಡೆ ತಲೆ ಇಟ್ಕೊಳ್ಬೇಕು ಲಗೇಜ್. ಆಮೇಲೆ ಇದ್ರ ಮೇಲೆ ನಾನು ಶಾಲ್ ತಂದಿದ್ದೀನಿ, ಶಾಲು ಹಾಸ್ಕೊಂತಾ ಇದ್ದೀನಿ. ಶಾಲು ಒಂದು ಹಾಸ್ಕೊಂತಾ ಇದ್ದೀನಿ. ಈಗ ನಂದು ವ್ಯಾನಿಟಿ ಬ್ಯಾಗು ಮೊಬೈಲು ಎಲ್ಲ ಇರೋದು ಇಲ್ಲಿ ಪಕ್ಕ ಇಟ್ಕೊತೀನಿ. ನಾನೀಗ ಪಕ್ಕ ಇಟ್ಕೊಂಡು ಈಗ ಹೊತ್ಕೊಳಕ್ ನಾನೊಂದು ಶಾಲ್ ತಂದಿದ್ದೀನಿ. ಈಗ ಹೊತ್ಕೊಂಡ್ಬಿಟ್ಟು ಈಗ ಸದ್ಯಕ್ಕೆ ನಾನು ಕೆಳಗಡೆನೇ ಮಲ್ಕೊಂಡಿದ್ದೆ, ನನಗೆ ಮೇಲೆಲ್ಲ ಹತ್ತಕ್ಕಾಗೋದಿಲ್ಲ ಅಂತೇಳಿ. ಅವರು ನೆಕ್ಸ್ಟು ಯಲಹಂಕದಲ್ಲಿ ಆ ಸೀಟವ್ರು ಬಂದಿದ್ದರು, ಅವರಿಗೆ ನಾನು ಕೇಳಿಕೊಂಡೆ ನನಗೆ ಹತ್ತಕ್ಕಾಗಲ್ಲ ಮೇಲೆ ಅಂತ ಅಂದ್ಬಿಟ್ಟು. ಆವಾಗ ಅವರು ಆಯಿತು ಅಂತೇಳಿ ಕೆಳಗಡೆನೇ ಬಿಟ್ಕೊಟ್ರು. ಈಗ ನೋಡಿ ಕೆಳಗಡೆನೇ ನಾನು ಮಲ್ಕೊಂಡಿದ್ದೀನಿ. ಇದು ಫಸ್ಟ್ ಟೈಮು ನಾನು ಈ ಥರ AC ಸ್ಲೀಪಿಂಗ್ ಕೋಚಲ್ಲಿ ಟ್ರೈನಲ್ಲಿ ನಾನು ಹೋಗ್ತಾ ಇರೋದು. ಮೊದಲೆಲ್ಲ ಭದ್ರಾವತಿಯಿಂದ ತುಮಕೂರಿಗೆ ನಮ್ಮ ತಾಯಿ ಮನೆಗೆ ಓಡಾಡ್ತಿದ್ವಿ ಅಷ್ಟೇ ಟ್ರೈನಲ್ಲಿ. ಈಗ ಬೆಂಗಳೂರು ತುಮಕೂರಿಗೂ ಸುಮಾರು ಸಾರಿ ಓಡಾಡಿದ್ದೀವಿ, ಆದರೆ ಈ ಥರ ನೈಟ್ ಜರ್ನಿ ಎಲ್ಲ ಇದೇ ಫಸ್ಟ್ ಟೈಮು ನಾನು ಮಾಡ್ತಾ ಇರೋದು. ಈಗ ನೋಡಿ 4:40 ಆಗಿದೆ. ಈಗ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಟ್ರೈನ್ ಹೊರಟೋಯ್ತು ಆಗಲೇ. ಎಲ್ಲ ಲಿಫ್ಟಲ್ಲಿ ಹೋಗೋಕ್ಕೆ ಜನ ಕಾಯ್ತಾ ಇದ್ದಾರೆ. ನಾವು ಸ್ಲೀಪಿಂಗ್ ಕೋಚ್ ಆಗಿರೋದ್ರಿಂದ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ಕೊಂಡು ಹೋಗ್ಬೋದು ಅಂದ್ಕೊಂಡು ಇದ್ವಿ ನಾವು. ಆದರೆ ಇಡೀ ರಾತ್ರಿ ನಮಗೆ ಅದು ಟ್ರೈನ್ ಸೌಂಡಿಗೆ ಏನಂದರೂ ನಮಗೆ ನಿದ್ದೆನೇ ಬರಲಿಲ್ಲ. ಇಡೀ ರಾತ್ರಿ ನಾನು ಒಂದು ಸ್ವಲ್ಪ ಹೊತ್ತು ಕೂಡ ನಿದ್ದೆನೇ ಮಾಡಿರಲಿಲ್ಲ. ಏನಪ್ಪ ಅಂದರೆ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ದಂಗೆ ಆಯ್ತು ಅಷ್ಟೇ. ನೋಡಿ ಈಗ 5 ಗಂಟೆ ಆಗಿದೆ. ಈಗ ಹೊರಗಡೆ ಬರ್ತಾ ಇದ್ದೀವಿ. ಈಗ ಯಾವುದಾದ್ರೂ ಒಂದು ಕಾರು ಆಟೋಗಳು ಎಲ್ಲ ಇದೆ. ಈಗ ಆಟೋ ಆದರೆ ಒಬ್ರಿಗೆ 50 ರೂಪಾಯಿ ಶೇರಿಂಗು ಅಂದರು. ಕಾರ್ನಲ್ಲಾದರೆ 300 ರೂಪಾಯಿ ಮಂತ್ರಾಲಯಕ್ಕೆ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾವು ಕಾರನ್ನೇ ಮಾಡ್ಕೊಂಡೀಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಉಳ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ದೇವಸ್ಥಾನದ ರೂಮನ್ನು ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ನೋಡಿದ್ವಿ, ಆದರೆ ಎಲ್ಲ ಬುಕ್ಕಿಂಗ್ ಆಗೋಗಿತ್ತು. ಸರಿ ಈಗ ಪ್ರೈವೇಟಿಂದ ಯಾವುದಾದ್ರೂ ನೋಡೋಣ ಅಂತ ಈಗ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾರೆ. ಒಂದು ಡಬಲ್ ಕಾಟ್ ಇರೋದಕ್ಕಾದರೆ 3,500. ಈಗ 2 ಡಬಲ್ ಕಾಟ್ ಬೇಕು ನಮಗೆ. ಹಂಗಾಗ್ಬಿಟ್ಟು ಈಗ ಒಂದೇ ರೂಮಲ್ಲೇ 2 ಡಬಲ್ ಕಾಟ್ ಇರೋದು 6,500ಕ್ಕೆ ನಮಗೆ ಕೊಟ್ಟಿದ್ದಾರೆ. 7,000 ಆಗುತ್ತೆ ಹೋಗಲಿ ಅಂತ 6,500 ಕೊಟ್ಟಿದ್ದೀವಿ ಅಂತೇಳಿ ಕೊಟ್ಟಿದ್ದಾರೆ ನಮಗೆ. ಸಾಯಂಕಾಲನೇ ಖಾಲಿ ಮಾಡಿದ್ರೆ 3,500 ಆಗುತ್ತೆ ಅಂದರು. ನಾವು ದೇವಸ್ಥಾನದ ಪಕ್ಕದಲ್ಲೇ ಇದ್ದಿದ್ದರಿಂದ ಇದು ನಮಗೆ ದೇವಸ್ಥಾನಕ್ಕೆ ಓಡಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನೇ ನಾವು ತೊಗೊಂಡ್ವಿ. ನಾವು ರೂಮ್ ಎಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಬಿಸಿನೀರು ತಣ್ಣೀರು ಎಲ್ಲ ಬರ್ತಾಯಿದೆ. ಈಗ ನೋಡಿ ಮಂತ್ರಾಲಯಕ್ಕೆ ದೇವ್ರ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಬೆಳಗ್ಗೆನೆ ಬಂದ್ಬಿಟ್ಟು ಈಗ ರೂಮ್ ಮಾಡಿಕೊಂಡು ಈಗ ರೂಮಲ್ಲಿ ಎಲ್ಲ ಸ್ನಾನ ಎಲ್ಲರೂ ಮಾಡ್ಕೊಂಡು ಈಗೆಲ್ಲ ಡ್ರೆಸ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ದೀವಿ. ಈಗ ಹೋಗೋದು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕೀಗ.
ಅಂಗಡಿಗಳೆಲ್ಲ ನೋಡಿ ಆಗಲೇ ಬೆಳಗ್ಗೆನೇ ಓಪನ್ ಆಗಿಬಿಟ್ಟಿದ್ದಾವೆ. ರೂಮ್ಗಳು ಬೇರೆ ಟೈಮ್ನಲ್ಲಾದರೆ ಅಂದರೆ ಸೋಮವಾರ ಮಂಗಳವಾರ ಈ ಥರ ಬೇರೆ ದಿನದಲ್ಲಿ ಸ್ವಲ್ಪ ಕಮ್ಮಿನೇ ಇರುತ್ತಂತೆ. 2,000 2,500ಕ್ಕೆಲ್ಲ ಕೊಡ್ತಾರಂತೆ. ಶನಿವಾರ ಭಾನುವಾರ ಮಾತ್ರ ಈ ಥರ ಜಾಸ್ತಿ ರೇಟ್ ಇರುತ್ತೆ. ಗುರುವಾರ ಶನಿವಾರ ಭಾನುವಾರ ಜಾಸ್ತಿ ಅಂತ ಹೇಳಿದ್ರು ಅವರು. ಈಗ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೀವಿ. ಹೋಗೋದಕ್ಕೆ ಮುಂಚೆ ಅಲ್ಲೇ ಸ್ಟಾರ್ಟಿಂಗಲ್ಲೇ ಒಂದು ಚಪ್ಪಲಿ ಸ್ಟ್ಯಾಂಡ್ ಇರುತ್ತೆ, ಅಲ್ಲೇ ನಾವು ಸ್ಲಿಪ್ಪರ್ಗಳನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬೋದು. ಕ್ಯೂ ನೋಡಿ ಈಗ ಆಗಲೇ ಎಷ್ಟೊಂದು ಜನ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾವು ಕ್ಯೂ ನಿಲ್ಲೋದಕ್ಕೆ ಅಂತ ಈಗ ಹೋಗ್ತಾ ಇದ್ದೀವಿ. ಅಂದರೆ ಅಷ್ಟು ಏನು ತೀರಾ ಜಾಸ್ತಿ ಏನು ರಶ್ ಏನಿಲ್ಲ, ಒಂದು ಸುಮಾರು ಮೀಡಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಒಳಗಡೆ ದರ್ಶನಕ್ಕೆ ನಾವು ಬೇಗನೆ ಹೋಗಬೇಕು ಅಂತ ಅಂದರೆ ಅಲ್ಲಿ ಅನ್ನದಾನದ್ದು ಟಿಕೆಟ್ ಇರುತ್ತೆ. ಅದು 100 ರೂಪಾಯಿ ಮೇಲೆ ಎಷ್ಟು ಬೇಕಾದರೂ ಬರೆಸ್ಬೋದು ನಾವು. ಆ ಟಿಕೆಟ್ ತೊಗೊಂಡ್ರೆ 6ನೇ ಕೌಂಟ್ರು 7ನೇ ಕೌಂಟ್ರಿಂದ ಬೇಗನೆ 5 ನಿಮಿಷಕ್ಕೆ ದೇವ್ರ ದರ್ಶನ ಆಗೋಗುತ್ತೆ. ನಾವು ಜಾಸ್ತಿ ಹೊತ್ತು ನಿಲ್ಲಂಗೆ ಇಲ್ಲ. ನಾವು ಕೂಡ ಅನ್ನದಾನದ ಟಿಕೆಟ್ ತೊಗೊಂಡಿದ್ದೀವಿ. ಈಗ ತೊಗೋಬೇಕು. ಇಲ್ಲಿ ಫ್ರಂಟ್ ಹೋಗ್ತಿದ್ದಂಗೆ ಅಲ್ಲೇ ಎಡಗಡೆ ಕೂತಿರ್ತಾರೆ ಅವರು, ಟಿಕೆಟ್ ಕೊಡ್ತಾ ಇರ್ತಾರೆ. ಆ ಟಿಕೆಟ್ ತೊಗೊಂಡೋಗಿ ಒಳಗಡೆ ತೋರಿಸಿದ ತಕ್ಷಣ ನಮಗೆ ಬೇಗನೆ ಬಿಟ್ಬಿಡ್ತಾರೆ ನಮಗೆ. ಈಗ ನೋಡಿ ಕ್ಯೂ ಹೋಗ್ತಾ ಇದೆ. ಈಗ ನೋಡಿ ಇವರೇ ಅನ್ನದಾನದ ಟಿಕೆಟ್ ಕೊಡೋದು. ಈಗ ಅಲ್ಲಿ ಒಳಗಡೆ ಬಂದರೆ 1,000 ರೂಪಾಯಿ ಮೇಲೆ ತಗೊಂಡೋಗಿರೋರಿಗೆ ಒಂದು ಕ್ಯೂ ಇರುತ್ತೆ, ಮತ್ತು ಜನರಲ್ದು ಒಂದು ಕ್ಯೂ ಇರುತ್ತೆ, ಮತ್ತು 100ಇಂದ 1,000ದವ್ರಿಗೆ ಒಂದು ಕ್ಯೂ ಇರುತ್ತೆ. ಈಗ ನಮ್ಮದು 7ನೇ ಕೌಂಟ್ರು 6ನೇ ಕೌಂಟ್ರಲ್ಲಿ ಬಿಡ್ತಾ ಇದ್ದಾರೆ ನಮಗೆ. ಅದು ಏನು ಅಂತ ಏನು ಕ್ಯೂ ಏನು ಜಾಸ್ತಿ ಇರಲಿಲ್ಲ. ನೋಡಿ ಇಲ್ಲಿ ಡಿಸ್ಪ್ಲೇನಲ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೆ ಯಾವ ರೀತಿ ಈಗ ಪೂಜೆ ಮಾಡ್ತಾ ಇದ್ದಾರೆ, ಅದನ್ನು ಅಭಿಷೇಕ ಮಾಡ್ತಾ ಇರೋದು ಅದನ್ನೆಲ್ಲ ತೋರಿಸ್ತಾ ಇರ್ತಾರೆ. ಅಲ್ಲೇ ಕ್ಯೂನಲ್ಲಿ ನಿಂತ್ಕೊಂಡು ನಾವು ನೋಡ್ತಾ ಇರ್ಬೋದು. ನಮಗೇನು ಬೇಗನೆ ಒಂದು 10 ನೋಡಿ 6ನೇ ಕೌಂಟ್ರು 7ನೇ ಕೌಂಟ್ರಲ್ಲಿ ಹೋಗಬೇಕು ನಾವು. ಈಗ ಹೋಗ್ತಾ ಇದ್ದೀವಿ ಒಳಗಡೆ ನಾವು. ಇಷ್ಟೇ ಕ್ಯೂ. ಈಗ ಅಲ್ಲಿಂದ ಬಂದಿದ್ದೀವಿ, ಒಂದೇ ರೌಂಡ್ ಅಷ್ಟೇ. ಇದು ನೋಡಿ ಫ್ಯಾನ್ ಎಷ್ಟು ದೊಡ್ಡ ಫ್ಯಾನ್ ಇದೆ. ಇದು ದೇವಸ್ಥಾನದ ಮೇಲ್ಗಡೆ ನೋಡಿ ಬಾವುಟ. ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಮೇಲ್ಗಡೆ ಇದನ್ನು ನೋಡಬೇಕು ಅಂತಾರೆ, ಕಳಶ ಮತ್ತು ಅದು ದೇವಸ್ಥಾನದ ಗೋಪುರನ ನೋಡಬೇಕು ಅಂತಾರೆ. ಅದಕ್ಕೆ ನಾನು ಕೂಡ ನಿಮಗೆ ತೋರಿಸಿದ್ದೀನಿ. ಈಗ ದರ್ಶನ ಎಲ್ಲ ಆಯಿತು, ಹೊರಗಡೆ ಬಂದಿದ್ದೀವಿ ನಾವು. ದರ್ಶನ ಆದಮೇಲೆ ನೋಡಿ ಇದು ಶ್ರೀರಾಮಂದು ಅದು ಚಿನ್ನದ್ದು ಅನಿಸುತ್ತೆ. ಅದೆಲ್ಲ ಸಾಲಕ್ಕೂ ಒಳಗಡೆ ಇಟ್ಟಿದ್ದಾರೆ, ಬೆಳ್ಳಿದು ಮತ್ತು ಚಿನ್ನದ್ದು ಎಲ್ಲ ಮಾಡಿಸಿರೋ ಅಂತಹ ವಸ್ತುಗಳನ್ನು. ನಾನು ಈಗ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಅದು ತೀರ್ಥ ಮತ್ತು ಮಂತ್ರಾಕ್ಷತೆ ತಗೋಬೇಕಲ್ಲ, ಅಲ್ಲಿ ಹೋಗ್ತಾ ದಾರಿನಲ್ಲಿ ಈ ಥರ ಇಟ್ಟಿದ್ದಾರೆ. ಹೊರಗಡೆ ಹೋಗಬೇಕು ತೀರ್ಥ ಮತ್ತು ಮಂತ್ರಾಕ್ಷತೆ ತೊಗೊಳೋದಕ್ಕೆ. ಆಮೇಲೆ ಇವರು ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಯಾವಾಗ ಬರ್ತಾರೆ ಅಂತ ನಾವು ಕೇಳಿದ್ವಿ. ಅವರು ಇನ್ನೂ 1 ಅವರ್ ಆಗುತ್ತೆ ಬರೋದು ಅಂತ ಹೇಳಿದ್ರು. ಅದಕ್ಕೆ ನಾವು ಸರಿ ಅಂತ ಅಂದ್ಬಿಟ್ಟು ಈಗ ಹೊರಗಡೆ ಹೋಗ್ಬಿಟ್ಟು ತೀರ್ಥ ಮಂತ್ರಾಕ್ಷತೆ ತೊಗೊಂಡು ತಿಂಡಿ ತಿನ್ಕೊಂಡು ಮತ್ತೆ ಬರೋಣ ಅಂತ ಅಂದ್ಬಿಟ್ಟು ಈಗ ತೀರ್ಥ ಮತ್ತು ಮಂತ್ರಾಕ್ಷತೆಯನ್ನು ಹೊರಗಡೆ ಕೊಡ್ತಾರೆ, ಅದನ್ನು ಇಸ್ಕೊಳೋದಕ್ಕೆ ಅಂತ ಈಗ ನಾನು ಹೋಗ್ತಾ ಇದ್ದೀನಿ. ನೋಡಿ ಇದು ದೇವಸ್ಥಾನದ ಸುತ್ತ ಇನ್ನೂ ಏನೇನೋ ಕಂಬಗಳು ಅದು ಇದು ನಿಲ್ಲಿಸ್ತಾ ಇದ್ದಾರೆ. ಇದು ನೋಡಿ ಇದು ಹೊರಗಡೆ ಬರೋದಕ್ಕೆ. ಇಲ್ಲಿ ಎದುರುಗಡೆನೇ ಮ್ಯೂಸಿಯಮ್ ಇದೆ. ನಾವು ಆಮೇಲೆ ನೋಡೋಣ ಮ್ಯೂಸಿಯಮಲ್ಲಿ ಏನೇನಿರುತ್ತೆ ಟೈಮ್ ಆದರೆ ಅಂದ್ಕೊಂಡಿದ್ವಿ. ಈಗ ನೋಡಿ ಇದು ತೀರ್ಥ ಮತ್ತು ಮಂತ್ರಾಕ್ಷತೆಯನ್ನು ತೊಗೊಂಡು ಆಗಲೇ ಹೊರಗಡೆ ಬಂದ್ವಿ ನಾವು. ಅಲ್ಲಿ ಬಂದರೆ ಇಲ್ಲಿ ಮಂಚಾಲಮ್ಮನ ದೇವರು ಇದೆ, ಅಲ್ಲಿ ಪೂಜೆ ಮಾಡಿಸ್ಕೋಬೇಕು. ಅಲ್ಲಿ 50 ರೂಪಾಯಿಗೆ ಒಂದು ಪೂಜೆ ಸಾಮಾನು ಕೊಡ್ತಾರೆ. ಅದನ್ನು ಕೊಟ್ಟರೆ ಅವರು ಪೂಜೆ ಮಾಡಿಬಿಟ್ಟು ಅದರೊಳಗೆ ದೇವರಿಂದ ಒಂದು ಸ್ವಲ್ಪ ಹೂವು ಹಾಕ್ಬಿಟ್ಟು ನಮಗೆ ವಾಪಸ್ ಕೊಡ್ತಾರೆ. ನಾವು ಮತ್ತೆ 1 ಗಂಟೆ ಬಿಟ್ಕೊಂಡು ಒಳಗಡೆ ಹೋದರೆ ಸ್ವಾಮೀಜಿಗಳ ಹತ್ರ ತೀರ್ಥ ಮತ್ತು ಮಂತ್ರಾಕ್ಷತೆ ಕಲ್ಸಕ್ಕರೆ ಎಲ್ಲ ಕೊಡ್ತಾರೆ, ಇಸ್ಕೊಂಬರೋದಕ್ಕೂ ಹೋಗಬೇಕು. ಬೆಳಗ್ಗೆ ನೋಡಿ ಬಂದಿದ್ವಿ ನಾವು. ಬೆಳಗ್ಗೆ ತುಂಬಾ ರಶ್ ಇತ್ತು. ಈಗೆಲ್ಲ ರಶ್ ಎಲ್ಲ ಈಗಾಗಲೇ ಕಮ್ಮಿ ಆಗಿಬಿಟ್ಟಿದೆ. ಎಲ್ಲರೂ ದರ್ಶನ ಮಾಡ್ಕೊಂಡು ಆಗಲೇ ನಾವು ಕೂಡ ಹೊರಗಡೆ ಬಂದಿದ್ದೀವಿ ದರ್ಶನ ಮಾಡಿಕೊಂಡು. ಬಿಸಿಲು ಬರ್ತಾ ಇದೆ, ನೆನ್ನೆ ಎಲ್ಲ ಮಳೆ ಇತ್ತು. ಬೆಳಗ್ಗೆ ಸ್ಟೇಷನಿಂದ ಕರ್ಕೊಂಬಂದಿದ್ರಲ್ಲ ಕಾರ್ನವರು, ಅವರೇ ಈಗ
ಸುತ್ತ ಒಂದು 5-6 ದೇವಸ್ಥಾನಗಳಿದೆ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಈಗ ನೋಡಿ ತಿಂಡಿ ತಿನ್ನೋಕ್ಕೆ ಅಂತ ಹೋಗ್ತಿದ್ದೀವಿ. ವರ್ಡ್ಸು ರಾಘವೇಂದ್ರ ಸ್ವಾಮಿ ದೇವರಿರೋ ಅಂಥ ಇದು ದೇವಸ್ಥಾನ. ಅದರಿಂದ ಈ ಕಡೆ ಸೈಡು ಹಿಂಭಾಗ ಅಂದರೆ ನೋಡಿ, ಇದು ಹಿಂಭಾಗ. ಇದು ಇಲ್ಲಿ ಸುಬುಧೇಂದ್ರ ಸ್ವಾಮೀಜಿಗಳು ಇಲ್ಲಿ ಮಂತ್ರಾಕ್ಷತೆ ಮತ್ತು ಕಲ್ಸಕ್ಕರೆ ಪ್ರಸಾದ ಕೊಡ್ತಾ ಇರ್ತಾರೆ. ಇಲ್ಲಿ ಎಲ್ಲರೂ ನೋಡಿರಿ ಕ್ಯೂನಲ್ಲಿ ಈಗ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಾನು ಆಗಲೇ ಹೋಗ್ಬಿಟ್ಟು ತಗೊಂಡ್ಬಂದಿದ್ದೀನಿ ನಾನು ಪ್ರಸಾದನ. ಈಗ ಇಲ್ಲಿಂದ ಎಲ್ಲರೂ ಹೋಗ್ತಾ ಇದ್ದಾರೆ. ಅವರು ಸ್ವಾಮೀಜಿಯವರು ಒಂದು ಸ್ವಲ್ಪ ಹೊತ್ತು ಇರ್ತಾರಂತೆ, ಅಂದರೆ 1 ಗಂಟೆ 2 ಗಂಟೆ. ಈಗ 12 ಗಂಟೆಗೆ ಅಭಿಷೇಕ ಆಗುತ್ತಂತೆ. ಈಗ ಅಭಿಷೇಕ ಆಗೋ ಹೊತ್ತಿಗೆ ಅವರು ಸ್ವಾಮೀಜಿಗಳು ಅಲ್ಲಿ ದೇವಸ್ಥಾನದೊಳಗಡೆ ಹೋಗ್ತಾರೆ. ಅವರು ನೋಡಿ ಜನ ಎಲ್ಲ ಹೋಗ್ತಾ ಇದ್ದಾರೆ. ಈ ಕಡೆಯಿಂದ ಹೊರಗಡೆ ಬರ್ತಾರೆ. ಇಲ್ಲಿ ಕಡೆಯಿಂದ ನೋಡಿ ಹೊರಗಡೆ ಬರ್ತಾರೆ, ಇಲ್ಲಿಂದ ಹೊರಗಡೆ ಬರ್ತಾರೆ. ನೀವು ದೇವಸ್ಥಾನದ ಹಿಂಭಾಗನೇ ಯಾರು ಬಂದ್ರೂ ಇಲ್ಲಿ 10 ಗಂಟೆ ಹೊತ್ತಿಗೆ ಹೋದರೆ ದರ್ಶನ ಮಾಡ್ಕೊಂಡು ಹೋದರೆ ಸ್ವಾಮೀಜಿಗಳು ಗುರುಗಳು ಸಿಗ್ತಾರೆ. ಅವ್ರ ಕೈಯಿಂದ ಮಂತ್ರಾಕ್ಷತೆ ಮತ್ತು ಕಲ್ಸಕ್ಕರೆ ಪ್ರಸಾದ ತಗೊಂಡ್ರೆ ತುಂಬಾ ಒಳ್ಳೆಯದು. ಅವರು ಮಠದ ಸ್ವಾಮೀಜಿಗಳು ಈ ಥರ ಮಂತ್ರಾಕ್ಷತೆ ಕಲ್ಸಕ್ಕರೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ಮೊದಲೇ ಹಿಂಗೆ ಕೇಳಿ ತಿಳ್ಕೊಂಡಿದ್ದೆ ನಾನು. ಇಲ್ಲಿ ಎಲ್ಲಿ ಕೊಡ್ತಾರೆ ಅಂತ ಕೇಳಿದ್ರೆ ಒಬ್ಬರು ಹೇಳೋದೇ ಇಲ್ಲ. ಅವ್ರು ಇನ್ನೂ ಸ್ವಾಮೀಜಿ ಇಲ್ಲ, ಅವ್ರಿಗೆ ಸಿಗೋದಿಲ್ಲ, ಇನ್ನೂ ಆಮೇಲೆ ಬರ್ತಾರೆ ಅಂತ ಎಲ್ಲ ಏನೇನೋ ಹೇಳ್ತಾರೆ. ಬಂದರೆ ಹೊರಗಡೆ ಅನ್ನದಾನದ ಟಿಕೆಟ್ ಕೊಡ್ತಾ ಇರ್ತಾರೆ. ಇಲ್ಲಿ ಈಗ ಇಷ್ಟೊತ್ತಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ, ಇಲ್ಲಿ ಒಳಗೂ ಕೊಡ್ತಾರೆ ಅನಿಸುತ್ತೆ. ನಾವು ಬೆಳಗ್ಗೆನೇ ಹೊರಗಡೆ ಅನ್ನದಾನದ ಟಿಕೆಟ್ ತೊಗೊಂಬಂದಿದ್ವಿ. ಅದು ಅನ್ನದಾನದ ಏನಾದರೂ ಸೇವೆದು ಟಿಕೆಟ್ ತೊಗೊಂಬಂದರೆ ಬೇಗನೆ ಬಿಡ್ತಾರೆ. ಅಂದರೆ ಒಂದು 10 ನಿಮಿಷಕ್ಕೆಲ್ಲ ದೇವ್ರ ದರ್ಶನ ಆಗುತ್ತೆ. ಅದೊಂದು ದೇವರಿಗೆ ಕಾಣಿಕೆ ಆಗ್ತಂಗೂ ಆಗುತ್ತೆ, ದರ್ಶನವೂ ಬೇಗ ಆಗುತ್ತೆ. ಕ್ಯೂ ತುಂಬ ಹೊತ್ತು ನಿಲ್ಲೋದೇನು ಇರೋದಿಲ್ಲ. ಅಕ್ಷತೆ ಕೊಡ್ತಾರಲ್ಲ ಸುಬುಧೇಂದ್ರ ಸ್ವಾಮೀಜಿಗಳು, ಅದು ಅಕ್ಷತೆ ಇಸ್ಕೊಂಬಿಟ್ಟು ಹಾಗೆ ಹೊರಗಡೆ ಬರಬಾರ್ದು. ಅಲ್ಲೇ ನಿಂತ್ಕೊಂಡ್ರೆ ಅಲ್ಲಿ ಮುದ್ರೆ ಹಾಕ್ತಾರೆ. 2 ಕೈಗೂ ಒಂದು ಶಂಖ ಮತ್ತು ಚಕ್ರದ್ದು ಮುದ್ರೆ ಹಾಕ್ತಾರೆ. ಅದು ಬೆಳ್ಳಿ ಕೋಲಲ್ಲಿ. ನನಗೂ ಗೊತ್ತಿರಲಿಲ್ಲ, ಹಾಗೆ ಹೊರಗಡೆ ಬಂದುಬಿಟ್ಟಿದ್ದೆ. ಮತ್ತೆ ಅದು ಮುದ್ರೆ ಹಾಕ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ನಾನು ಮತ್ತೆ ಕ್ಯೂನಲ್ಲಿ ನಿಂತ್ಕೊಂಡು ಮುದ್ರೆ ಹಾಕಿಸ್ಕೊಂಡು ಬಂದೆ ನಾನು. ನೋಡಿ ಇಲ್ಲೇ ಮುದ್ರೆ ಹಾಕಿದ ಮೇಲೆ ಈಗ ಬಾಗಿಲು ಮುಚ್ಚುತ್ತಾ ಇದ್ದಾರೆ. ಮುದ್ರೆ ಎಲ್ಲ ಹಾಕಿದ ಮೇಲೆ ಈಗ ಸ್ವಾಮೀಜಿಗಳು ಇದು ಅಭಿಷೇಕ ಅಂದರೆ ಮಹಾಮಂಗಳಾರತಿ ಪೂಜೆಗೆ ಈಗ ಹೋಗ್ತಾ ಇದ್ದಾರೆ. ಅಲ್ಲಿ ಇಷ್ಟೊತ್ತಿನವರೆಗೂ ಕೊಟ್ಟರು, ಎಲ್ರಿಗೂ ಮುದ್ರೆನೂ ಹಾಕಿದ್ರು, ಮತ್ತು ಕಲ್ಸಕ್ಕರೆ ಮಂತ್ರಾಕ್ಷತೆ ಎಲ್ಲವನ್ನೂ ಕೊಟ್ಟರು. ಮುದ್ರೆ ಹಾಕಿಸ್ಕೊಂಡಾಗ ಕೈ ಒಂಚೂರು ಚುರುಕನ್ನತ್ತಷ್ಟೇ. ಆವಾಗಲೇ ಬೆಳಗ್ಗೆ ನಾನು ದೇವ್ರ ದರ್ಶನ ಆದಮೇಲೆ ಇಲ್ಲಿ ಮಂಚಾಲಮ್ಮನ ದೇವ್ರ ಹತ್ರ ಬಂದಾಗ ತುಂಬಾ ರಶ್ ಇತ್ತು, ನೀಟಾಗಿ ಫೋಟೋ ಹೊಡ್ಕೊಂಡಿರಲಿಲ್ಲ. ಅದಕ್ಕೆ ಈಗ ಏನೂ ರಶ್ ಇರಲಿಲ್ಲ, ಹಂಗಾಗ್ಬಿಟ್ಟು ನೀಟಾಗಿ ನೋಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಹೊರಗಡೆ ಬಂದೆ. ನೋಡಿ ಇಲ್ಲಿ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಕೆಲಸ ಮಾಡೋರ ಹತ್ರ ಏನೋ ಮಾತುಕತೆ ಮಾಡ್ತಾ ಇದ್ದಾರೆ. ನಾನು ಕೂಡ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಕೋಲ್ಗಳೆಲ್ಲ ನಿಲ್ಲಿಸಿದ್ರು ಅಲ್ಲಿ ಬಿಲ್ಡಿಂಗ್ ಮುಂದೆ, ಅದನ್ನೆಲ್ಲ ತೆಗೆದಾಕ್ತಾಯಿದ್ರು. ಏನೋ ಅವರು ನೆಕ್ಸ್ಟ್ ಕೆಲಸದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ಬೋದು ಹೆಂಗೋ ಏನಂತಾರೋ ಏನೋ ಅಂತಿದ್ದೆ, ಬಟ್ ಬೇರೆಯವರೆಲ್ಲ ಯಾರ್ಯಾರೋ ಮಾಡ್ಕೊತಾ ಇದ್ರು ನೋಡಿದೆ. ಅದಕ್ಕೆ ನಾನು ಕೂಡ ಮಾಡಿಕೊಂಡೆ, ದೂರನೇ ನಿಂತ್ಕೊಂಡು ಮಾಡ್ಕೊಂಡಿದ್ದೀನಿ ನಾನು. ಏನೋ ಸ್ವಾಮಿಗಳು ಇವತ್ತು ಎಲ್ಲೂ ಹೊರಗಡೆ ಹೋಗಿಲ್ಲ, ಹಂಗಾಗ್ಬಿಟ್ಟು ಏನೋ ನಮಗೂ ಸದ್ಯ ಅವ್ರ ದರ್ಶನದ ಭಾಗ್ಯ ಸಿಕ್ತು. ಅದೇ ಒಂದು ಸಂತೋಷದ ವಿಷಯ ನಮಗೆ. ಹಾಗೆ ಸ್ವಾಮೀಜಿಯವ್ರ ಕೈಯಿಂದ ನಾವು ಮಂತ್ರಾಕ್ಷತೆ ಮತ್ತು ಕಲ್ಸಕ್ರೆನೂ ಇಸ್ಕೊಂಡ್ವಿ. ಮತ್ತು ಮುದ್ರೆನ ಅದನ್ನು ಎಲ್ಲ ದಿನದಲ್ಲೂ ಹಾಕಲ್ವಂತೆ ಅವರು, ಯಾವುದೋ ವರ್ಷದಲ್ಲಿ ಕೆಲವೊಂದು ದಿನ ಮಾತ್ರ ಹಾಕೋದಂತೆ. ಆ ಮುದ್ರೆನೂ ಹೆಂಗೋ ಹಾಕಿಸ್ಕೊಂಡ್ವಿ ನಾವು. ನಿಜವಾಗ್ಲೂ ಈ ಸಾರಿ ಬಂದಾಗ ನಮಗೆ ಎಲ್ಲದನ್ನೂ ಸರಿಯಾಗಿ ಚೆನ್ನಾಗಿ ಎಲ್ಲ ಕೆಲಸಗಳೂ ಕೂಡ ದರ್ಶನ ಆಯಿತು ನಮಗೆ. ದೇವಸ್ಥಾನದ ಮುಂಭಾಗ ಹೊರಗಡೆ ಪ್ರಸಾದ ಕೊಡ್ತಾ ಇರ್ತಾರೆ. ಅಲ್ಲಿ ಕೂಡ ತುಂಬಾ ರಶ್ ಇರುತ್ತೆ. ಒಬ್ಬರಿಗೆ 3 ಪ್ಯಾಕೆಟ್ ಕೊಡ್ತಾರೆ, ಒಂದಕ್ಕೆ 30 ರೂಪಾಯಿ ಆಗುತ್ತೆ.
ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮಂತ್ರಾಲಯದ ಇನ್ನೊಂದು ಭಾಗದ ವಿಡಿಯೋವನ್ನು ನಾನು ಮತ್ತೆ ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ನಾನು. ಎಲ್ರಿಗೂ ಥ್ಯಾಂಕ್ ಯು.